ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ಇಲ್ಲಿ ಒಂದು ಬೋಟ್ ನೆಕ್ ಬ್ಲೌಸ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ನ ಉದ್ದ ಬಂದು 14.5 ಇಂಚ್ ಇದೆ. ಮತ್ತೆ ಶೋಲ್ಡರ್ 7 ಇಂಚು. ಈಗ ಆರ್ಮ್ ಹೋಲ್ ಡೌನ್ ಬಂದು 7 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಚೆಸ್ಟ್ನ ರೌಂಡ್ 4ನೇ ಒಂದು ಭಾಗ 9 ಇಂಚ್ ಇದೆ. ಮತ್ತೆ ವೆಸ್ಟ್ನ ರೌಂಡ್ ಕೂಡ 7.5 ಇಂಚು. ಮತ್ತೆ 1 ಇಂಚು ಡಾಟ್ಗೆ 2 ಇಂಚು ಮಾರ್ಜಿನ್ಗೋಸ್ಕರ ಮತ್ತೆ ಇಲ್ಲೂ ಕೂಡ ಮಾರ್ಜಿನ್ಗೆ ತಗೊಂಡಿದ್ದೀನಿ. ಈಗ ಶೋಲ್ಡರ್ನ ಅಗಲ ಬಂದು 3.5 ಇಂಚ್ ಇದೆ. ಇದು 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕೂಡ 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ ಹೀಗೆ. ಇಲ್ಲಿಂದ ಫುಲ್ ನೆಕ್ ಡೀಪ್ ಬಂದು 10 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಿರೋ 3.5 ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಇದನ್ನ ಸ್ಕ್ವೇರ್ ಬಾಕ್ಸ್ ಆಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡಿ ಮತ್ತೆ ಈ ರೀತಿ ಇಲ್ಲೂ ಒಂದು ಸ್ಕ್ವೇರ್ ಬಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬೋಟ್ ನೆಕ್ ಶೇಪ್ನ ಕೊಡಬೇಕಾಗತ್ತೆ. ಮತ್ತೆ ಈ ರೀತಿಯಾದ ಪ್ಯಾಟರ್ನ್ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಈಗ ನಾ ಡ್ರಾ ಮಾಡಿರೋ ಪ್ರಕಾರವಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೆಕ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೆಕ್ ಪ್ಯಾಟರ್ನ್ ರೆಡಿ ಆಗಿದೆ. ಇದನ್ನ ಮೇನ್ ಫ್ಯಾಬ್ರಿಕ್ ಜೊತೆನೂ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಮತ್ತೆ ಇಲ್ಲಿ ಪೇಪರ್ ಪೇಸ್ಟಿಂಗ್ ತಗೊಂಡಿದ್ದೀನಿ. ಪೇಪರ್ ಪೇಸ್ಟಿಂಗ್ ತಗೊಂಡು ಈ ಡಿಸೈನ್ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಪಿನ್ ಹಾಕಿದ್ದೀನಿ ಇಲ್ಲಿ. ಈಗ ಒಂದು ಮಾರ್ಕಿಂಗ್ ಚಾಕ್ನಿಂದ ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ಡಿಸೈನ್ನ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಈಸಿಯಾಗಿ ಡ್ರಾ ಮಾಡ್ಕೋಬಹುದು. ಮತ್ತೆ ಇದನ್ನ ಹಿಂಭಾಗದ ಸೈಡ್ ಕೂಡ ಟ್ರೇಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಹಿಂಭಾಗಕ್ಕೆ ಕೂಡ ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1.5 ಇಂಚಷ್ಟು ಮಾರ್ಜಿನ್ ಬಿಟ್ಟು ನಾನು ಪೇಪರ್ ಪೇಸ್ಟಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ಇದರ ಮೇಲೆ ಪೇಪರ್ ಪೇಸ್ಟಿಂಗ್ನ ಐರನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟಿಚ್ ಕೂಡ ಮಾಡ್ಕೋಬಹುದು, ಐರನಿಂಗ್ ಕೂಡ ಮಾಡ್ಕೋಬಹುದು. ಈಗ ಇಲ್ಲಿ ರೌಂಡ್ ತಿರುಗೋ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೊಬೇಕು. ಮತ್ತೆ ಈಗ ಈ ರೀತಿಯ ಫೋಲ್ಡ್ ಮಾಡಿಕೊಂಡು ಸುತ್ತು ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಎಲ್ಲೂ ಕೂಡ ಲೂಸ್ ಬರ್ದೇ ಇರೋ ಹಾಗೆ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಟಾಪ್ ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗೆದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಒಂದು ಕಟ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ ಈಗ ನೆಕ್ ಡಿಸೈನ್. ಮತ್ತೆ ಇಲ್ಲಿ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಒಂದು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ತಿರ್ಗಾ ಕಟ್ಸ್ ಮಾಡಿ ನೀಟಾಗಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚ್ ಬಂದು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಬರಬೇಕಾಗತ್ತೆ. ಮತ್ತೆ ಈಗ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಮೈನ್ ಫ್ಯಾಬ್ರಿಕ್ ಮೇಲೆ ಫಿನಿಶಿಂಗ್ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ನೆಕ್ ಶೇಪ್ನ ನಾನು ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಪಿನ್ನಿಂದ. ಸೆಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಇದನ್ನ ಸ್ಟಿಚ್ ಮಾಡ್ಕೋಬೇಕು.
ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದೇ ರೀತಿ ಪೂರ್ತಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕೈಯಿಂದ ಸೆಟ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ಲೂಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಈಗ ಮತ್ತೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಲೈನಿಂಗ್ ಫ್ಯಾಬ್ರಿಕ್ಕು ಕಟ್ ಆಗದೆ ಇರೋ ಹಾಗೆ ಕಟ್ ಮಾಡಬೇಕಾಗತ್ತೆ. ಈಗ ಸೆಂಟರಲ್ಲಿರೋ ಫ್ಯಾಬ್ರಿಕ್ ಕೂಡ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಪಾಯಿಂಟ್ ಬರೋ ಕಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಪೇಪರ್ ಪೇಸ್ಟಿಂಗ್ ಮೇಲೆ ಮತ್ತೆ ಇನ್ನೊಂದ್ಸತಿ ಇಲ್ಲಿ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದು ಈಸಿಯಾಗಿ ಫ್ಯಾಬ್ರಿಕ್ ಮೇಲೆ ಕಾಣಿಸುತ್ತೆ. ಇದನ್ನೇ ಟ್ರೇಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ. ನಾವೀಗ ರೆಡಿ ಮಾಡಿರೋ ನೆಕ್ ಡಿಸೈನ್ನ ಹೀಗೆ ಉಲ್ಟಾ ಸೈಡ್ ಇಟ್ಟು ಈ ರೀತಿ ಫಿಕ್ಸ್ ಮಾಡ್ಕೊಬೇಕು. ಮೊದಲು ನಾನಿಲ್ಲಿ ಪಿನ್ನಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಫುಟ್ ಮಾರ್ಜಿನ್ ಅಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿ ಬ್ಲೌಸ್ ಕೂಡ 1 ಫುಟ್ ಮಾರ್ಜಿನ್ನೇ ಇರಬೇಕಾಗತ್ತೆ. ನೋಡಿ ಈ ರೀತಿ ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದೇ ರೀತಿ ಸೆಂಟರಲ್ಲೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ನಾವು ಸ್ಟಿಚ್ ಮಾಡಿರೋದನ್ನ ಕಟ್ ಮಾಡಬಾರ್ದು, ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿಯಾಗಿರೋ ಬ್ಲೌಸ್ ನೆಕ್ ಡಿಸೈನು ನಮ್ಮ ಚಾನಲ್ನಲ್ಲಿ ತುಂಬ ಇದ್ದಾವೆ. ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ. ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ತಾ ಇದ್ದೀನಿ ರೌಂಡ್ ತಿರ್ಗೋ ಕಡೆ ಎಲ್ಲ. ನೋಡಿ ಹೀಗೆ ಪಾಯಿಂಟ್ ಬರೋ ಕಡೆ ಕೂಡ ಕಟ್ ಮಾಡ್ಕೋಬೇಕು ನೀಟಾಗಿ. ಹಿಂಗೆ ಕಟ್ ಮಾಡೋದ್ರಿಂದ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಹೀಗೆ ಈಗ ಇಲ್ಲಿ ಶಾರ್ಪ್ ಆಗಿರೋ ಯಾವುದಾನ ಒಂದು ಥಿಂಗ್ಸಿಂದ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಪಾಯಿಂಟ್ ಬರೋ ಹಾಗೆ ತಕ್ಕೋಬೇಕು. ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ. ಇದನ್ನು ಈಗ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಫಿನಿಶಿಂಗ್ ಸ್ಟಿಚ್ ಅಂತ ಕರೀತಾರೆ. ನೋಡಿ ಈ ರೀತಿಯಾಗಿ ನೀವು ಬೇಕಾದರೆ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಕಸ್ಟಮರ್ ಬ್ಲೌಸು ಅವರು ಯಾವ ಲೇಸ್ ಕೂಡ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ ಪೂರ್ತಿ ಸ್ಟಿಚ್ ಮಾಡ್ಕೋಬೇಕು. ಪಾಯಿಂಟ್ ಬರೋ ಕಡೆ ನೀಟಾಗಿ ಸ್ವಲ್ಪ ಸಮಾಧಾನದಿಂದ ಸ್ಟಿಚ್ ಮಾಡ್ಕೊಳ್ಳಿ. ಬ್ಲೌಸ್ ಡಿಸೈನ್ ಮಾತ್ರ ತುಂಬ ಸೂಪರಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಆಗಿದೆ. ಈಗ ಇಲ್ಲಿ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತಕ್ಕೋಬೇಕು. ಈಗ ಇಲ್ಲಿ ಬ್ಯಾಕ್ ಡಾಟ್ ಹಿಡಿಬೇಕು. ಅದಕ್ಕೋಸ್ಕರ ಇಲ್ಲಿ ಮಾರ್ಜಿನ್ಗೆ ಮೊದಲು 2 ಇಂಚು ಮಾರ್ಕ್ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಸೆಂಟರ್ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಇಲ್ಲಿ 1/2 ಇಂಚಷ್ಟು ಬಿಡ್ತು ಮತ್ತು 4 ಇಂಚಷ್ಟು ಉದ್ದ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಕ್ರಾಸಾಗಿ ಸ್ಟಿಚ್ ಮಾಡಿ. ನೋಡಿ ಇಲ್ಲಿ ಒಂದು ಹುಕ್ಸ್ ಹಾಕಿದ್ರೆ ಪರ್ಫೆಕ್ಟಾಗಿ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.